ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಇದು ಯುಗಾದಿ ಹಬ್ಬದ ಲಾಗ್ ಆಗಿರುತ್ತೆ. 3 ದಿನ ಹಬ್ಬಕ್ಕಂತ ಮನೆ ಕ್ಲೀನ್ ಮಾಡಿ ಬೆಳಗ್ಗೆನೇ ಪೂಜೆ ಮಾಡ್ಬಿಡೋಣ ಅಂತ ಎಲ್ಲ ಪ್ಲಾನ್ ಏನೋ ಆಗಿತ್ತು. ನಂದು ಹಬ್ಬದ ಕ್ಲೀನಿಂಗೇ ರಾತ್ರಿ 2 ಗಂಟೆವರೆಗೂ ಆಗಿದ್ರಿಂದ ಬೆಳಗ್ಗೆ 4 ಗಂಟೆಗೆ ಎದ್ದೇಳಕ್ ಆಗ್ಲಿಲ್ಲ ನನಗೆ. ಹಾಗಾಗಿ ಬೆಳಗ್ಗೆ ಎದ್ದಿದ್ದ 6 ಗಂಟೆಗೆ ಎಲ್ಲ ಅಡಿಗೆ ಎಲ್ಲ ಮುಗಿಸಿನೇ ನಂತರ ಪೂಜೆ ಮಾಡಿ ಎಲ್ಲಾ ಊರಲ್ಲಿರುವಂತ ಎಲ್ಲಾ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಬರ್ಬೇಕು. ಹಾಗೆ ದೊಡ್ಡವ್ರದ್ದು ಗುಂಡಿಗಳಿಗೆ ಎಡೆ ಇಡ್ಬೇಕು. ಅದನ್ನೆಲ್ಲ ನಮ್ಮನೆಯವರೇ ಮಾಡ್ಕೊಂಬಂದ್ರು. ದೇವಸ್ಥಾನಕ್ಕೆ ಹೋಗಿದ್ದು ಎಲ್ಲಾನು ಪ್ರತಿಯೊಂದನ್ನು ಅವರೇ ಮಾಡಿದ್ದು. ನಾವೆಲ್ಲ ರೆಡಿ ಆಗಿದ್ದು, ಮಕ್ಳಿಗೆ ಎಣ್ಣೆ ಹಾಕಿ ಸ್ನಾನ ಮಾಡಿಸಿ ಇನ್ನು ಪೂಜೆಗೆಲ್ಲ ಬಂದು ಅವರೇ ರೆಡಿ ಮಾಡ್ಕೊಂಡ್ರು. ಅಂತೂ ಮಧ್ಯಾಹ್ನದ ಊಟದಷ್ಟರಲ್ಲಿ ಎಲ್ಲಾ ಕೆಲಸನೂ ಕೂಡ ಮುಗ್ದಿತ್ತು. ನನ್ನ ಮಗನು ನನಗೆ ಬಡಿಸು ಅಂತ ಕೇಳ್ತಾ ಇದ್ದಾನೆ. ಇನ್ನು ಬಡಿಸಿದ್ರೆ ಎಲ್ಲ ಎಳ್ದಾಗ್ತಾನೋ ಅಂತ ಹೇಳಿ ಅವನಿಗೆ ಬಡಿಸ್ತಾ ಇಲ್ಲ ನಾನು. ಇನ್ನು ಹಬ್ಬ ಅಂದರೆ ಕೇಳಬೇಕಾ, ಹೆಣ್ಮಕ್ಳಿಗಂತೂ ಏನಕ್ಕಪ್ಪ ಹಬ್ಬ ಬರುತ್ತೆ ಅಂತ ಅನಿಸ್ಬಿಡುತ್ತೆ. ಸಣ್ಣ ಮಕ್ಳನ್ನ ಇಟ್ಕೊಂಡು ಒಂದು ವಾರದಿಂದ ಮೂಲೆನೂ ಕ್ಲೀನ್ ಮಾಡೋ ಅಷ್ಟರಲ್ಲಿ ಯಾವ ಹಬ್ಬನೂ ಬೇಡ, ಏನೂ ಬೇಡ ಅನ್ನೋಷ್ಟು ಬೇಜಾರಾಗಿರುತ್ತೆ. ಆದರೂ ಹಬ್ಬದಲ್ಲಿ ಎಲ್ಲ ಪೂಜೆ ಮಾಡಿ ಈ ಥರ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕಾದ್ರೆ ಕ್ರಿಯೇಟ್ ಆಗುತ್ತಲ್ಲ ವೈಬ್ಸು, ಅದಕ್ಕೆ ಯಾವುದು ಸಾಟಿ ಅಲ್ಲ ಬಿಡಿ. ಅಷ್ಟೆಲ್ಲ ಕಷ್ಟಪಟ್ಟಿದ್ದೆಲ್ಲ ಮರ್ತು ಹೋಗುತ್ತೆ. ನಮಗೆ ಮತ್ತೆ ಹಬ್ಬ ಬರಬೇಕು, ಮತ್ತೆ ಇದೆಲ್ಲ ಮಾಡಬೇಕು ಅಂತ ಅನ್ಸುತ್ತೆ. ಪ್ರತಿ ವರ್ಷ ಇದೇ ಫೀಲಿಂಗ್ಗೆ, ಏನು ಮಾಡೋದಕ್ಕಾಗಲ್ಲ. ಒಂದು 4-5 ಜನ ಮನೆಯಲ್ಲಿ ಇದ್ರೆ ನೋಡ್ರಪ್ಪ, ಎಲ್ಲ ಶೇರ್ ಮಾಡ್ಕೊಂಡು ಕೆಲಸ ಮಾಡ್ಬೋದು. ಅಂದರೆ ಹೆಣ್ಮಕ್ಳೇ ಇದ್ರೆ ಅವರೊಂದು ಕೆಲಸ ನಾವೊಂದು ಕೆಲಸ ಅಂತ ಮಾಡ್ಬೋದು. ಒಬ್ಬರೇ ಇದ್ರೆ ಎಷ್ಟು ಕಷ್ಟ ಆಗುತ್ತೆ. ಪ್ರತಿಯೊಂದು ನಾವೇ ಮಾಡ್ಕೋಬೇಕು. ದೊಡ್ಡ ಮನೆ ಅಂತ ಇದ್ಮೇಲೆ ಅಟ್ಲೀಸ್ಟ್ ಒಂದು 3 ಜನನಾದ್ರೂ ಇರಬೇಕು ಅಂತ ಅನ್ಸುತ್ತೆ. ನನಗಂತೂ ತುಂಬಾ ಸರಿ ಅನ್ಸಿದೆ. ಖಾರಪ್ಪ ನಿಧಾನ ತಿನ್ನಿ. ಇನ್ನು ನಾವು ಊಟ ಬಡಿಸ್ಬೇಕಾದ್ರೆ ಏನೆಲ್ಲ ನೆನಪಿಸ್ಕೊಂಡ್ವಿ ಅಂತ ಅಂದರೆ, ನಮ್ಮನೆಯವರು ಹೇಳ್ತಾ ಇದ್ರು ಅವಾಗೆಲ್ಲ ಒಂದು 5 ಒಬ್ಬಟ್ಟು ತಿಂತಾ ಇದ್ರಂತೆ ಸಣ್ಣ ಮಕ್ಕಳಲ್ಲಿ. ನಾನು ಚಿಕ್ಕ ಹುಡುಗಿನಲ್ಲಿ ಒಬ್ಬಟ್ಟೆ ತಿಂತಿರ್ಲಿಲ್ಲ, ಇವಾಗಾದ್ರೆ ಅಟ್ಲೀಸ್ಟ್ 2 ಆದ್ರೂ ತಿಂತೀನಿ. ಇನ್ನು ನಮ್ಮ ಮಾವದಿರೆಲ್ಲ ಹೇಳ್ತಾ ಇರ್ತಾರೆ, ಏನಾದ್ರು ಹಬ್ಬ ಮಾಡ್ಬಿಟ್ರು ಅಂದ್ರೆ ಅವರಿಗೆ ಊಟದ್ದೇ ಒಂದು ಹಬ್ಬ, ಒಂದಿನಕ್ಕೆ ಒಂದು 10 ಒಬ್ಬಟ್ಟು ತಿಂತಿದ್ರು. ಅವಾಗ ಅಮ್ಮರೆಲ್ಲ ಹಾಕ್ತಿದ್ದು ಅಷ್ಟೇ, ಒಂದು 10 ಸೇರು ಬೇಳೆ ಎಲ್ಲ ಹಾಕ್ಬಿಟ್ಟು ಮಾಡ್ತಾ ಇದ್ರು. ಮನೆಯಲ್ಲೂ ಹಾಗೆ ಜನಗಳು ಇರ್ತಾ ಇದ್ರು. ಇವಾಗ ಸ್ವಲ್ಪ ಮಾಡಿದ್ರೇನೆ ಆ ಒಬ್ಬಟ್ಟನ್ನೇ ಕೂಡ ಯಾರು ತಿನ್ನಲ್ಲ, ಎಲ್ಲ ಹಾಗೆ ಉಳ್ದಿರುತ್ತೆ. ಅಂದ್ರೆ ಆಗಿನ ಜನ ಹಂಗೆ ಕೆಲ್ಸನೂ ಮಾಡ್ತಾ ಇದ್ರು. ಹಬ್ಬಗಳು ಬಂತು ಅಂದ್ರೆ ಅಡ್ಗೆ ಮಾಡ್ಕೊಂಡು ಅಷ್ಟೇ ಚೆನ್ನಾಗಿ ಊಟನೂ ಮಾಡ್ತಾ ಇದ್ರು. ನಮ್ಮನೆಯವ್ರು ಹೇಳ್ತಾ ಇದ್ರು ಚಿತ್ರಾನ್ನ ಎಲ್ಲ ಮಾಡ್ತಿದ್ದೆ ಹಬ್ಬಗಳಲ್ಲಿ ಅಂತ. ಅದೇ ರೀತಿ ನಮ್ ಕಡೆ ಎಲ್ಲ ದೋಸೆ ಮಾಡ್ಬೇಕು ಅಂತ ಅಂದ್ರೆ ಯುಗಾದಿ ಹಬ್ಬನೇ ಕಾಯ್ತಾ ಇದ್ರಂತೆ. ರಾತ್ರಿ ಎಲ್ಲ 10 ಸೇರು ಒಬ್ಬಟ್ಟು ಸುಟ್ರು ಬೆಳಗ್ಗೆ ಎದ್ಬಿಟ್ಟು ದೋಸೆ ಹಾಕ್ತಾ ಇದ್ರು. ಯಾಕಂದ್ರೆ ಒಬ್ಬಟ್ಟನ್ನೇ ಬೆಳಗ್ಗೆ ತಿಂಡಿಗೆ ತಿನ್ಕೊಂಡ್ಬಿಟ್ರೆ ಇನ್ ಮಧ್ಯಾಹ್ನಕ್ಕೆ ಇರ್ತಿರ್ಲಿಲ್ವಲ್ಲ, ಅಂದ್ರೆ ಜನ ಹಂಗೆ ಅಷ್ಟೇ ಚೆನ್ನಾಗಿ ಊಟ ಮಾಡ್ತಾ ಇದ್ರು ಅವಾಗ. ಹಾಗಾಗಿ ಬೆಳಗ್ಗೆ ತಿಂಡಿಗೆ ದೋಸೆ ಅಂತ ಹೇಳ್ಬಿಟ್ಟು ವರ್ಷಕ್ಕೊಂದ್ಸರಿ ಮಾಡ್ತಿದ್ರಂತೆ. ಇನ್ನು ನಮ್ಮ ಸ್ಕಂದ ಇನ್ನು ಚಿಕ್ಕೋನಿದಾನಲ್ವಾ, ಅವನನ್ನ ಕಟ್ಕೊಂಡು ಕೆಲಸ ಎಲ್ಲ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗೆ ನಾನು ಟ್ಯೂಷನ್ ಮಾಡೋದ್ರಿಂದ, ಈಗ ಮಕ್ಕಳಿಗೆ ಎಲ್ಲರಿಗೂ ಎಕ್ಸಾಮ್ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಟ್ಯೂಷನ್ಸ್ ಕೂಡ ಮಾಡಿಕೊಂಡು ಮನೆ ಕ್ಲೀನ್ ಮಾಡಿಕೊಂಡು ಹಾಗೆ ಪಾಪು ನೋಡಿಕೊಂಡು ನನಗೆ ತುಂಬಾ ರಿಸ್ಕ್ ಅನ್ನಿಸ್ಬಿಡ್ತು. ಒಂದೇನು ಬೇಜಾರು ಅಂದರೆ ಪೂಜೆ 7 ಗಂಟೆ ಒಳಗಡೆ ಪೂಜೆ ಮಾಡಬೇಕು, ಒಂದು 10 ಗಂಟೆ ಅಷ್ಟರಲ್ಲಿ ಅಡುಗೆ ಎಲ್ಲ ಮುಗಿಸ್ಬೇಕು ಅಂತ ಎಲ್ಲ ಪ್ಲ್ಯಾನ್ ಇತ್ತು. ನಾನು ಅಂದ್ಕೊಂಡಿದ್ದ ಟೈಮಿಂಗ್ಸಿಗಂತೂ ಯಾವುದೂ ಆಗಲಿಲ್ಲ. ಅದೊಂದು ಸ್ವಲ್ಪ ಬೇಜಾರು ಅಷ್ಟೇ. ಅದು ಬಿಟ್ಟರೆ ಲೇಟ್ ಆದ್ರೂ ತುಂಬ ಚೆನ್ನಾಗಿ ಎಲ್ಲ ಅಡುಗೆನೂ ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು. ಇನ್ನು ಡೈಲಿ ಅಂತೂ ಹಿಂಗೆ ಕುತ್ಕೊಂಡು ಒಟ್ಟಿಗೆ ಊಟ ಮಾಡೋದಕ್ಕೆ ಆಗೋದೇ ಇಲ್ಲ. ಸಾನ್ವಿ ಸ್ಕೂಲ್ ಟೈಮ್ ಅಷ್ಟರಲ್ಲಿ ತಿಂಡಿ ಮಾಡ್ಕೊತಾಳೆ, ಇಲ್ಲ ಸ್ಕೂಲಿಂದ ಬಂದಮೇಲೆ ಅವಳು ಊಟ ಮಾಡ್ತಾಳೆ. ಅವಳು ಬರೋದಕ್ಕಿಂತ ಮುಂಚೆ ನಮ್ದು ಊಟ ಆಗಿರುತ್ತೆ. ಇನ್ನು ಸ್ಕಂದಂಗೆ ಊಟ ಮಾಡಿಸಿನೇ ನಾನು ಊಟ ಮಾಡೋದ್ರಿಂದ ನಾನು ಎಲ್ಲರ ಜೊತೆ ಕುತ್ಕೊಂಡು ಊಟ ಮಾಡೋದಕ್ಕೆ ಆಗಲ್ಲ. ಎಲ್ಲೋ ಒಂದೊಂದು ಸರಿ ಮಾತ್ರ ಕುತ್ಕೊಂಡು ಒಟ್ಟಿಗೆ ಊಟ ಮಾಡ್ತೀವಿ ಹೊರತು ಡೈಲಿ ಆಗೋದೇ ಇಲ್ಲ. ಒಂದು ತಗೋಬೇಕು ಹಬ್ಬದ ದಿವಸ. ನಾನು ಇವತ್ತು 2 ಹಾಕ್ಸ್ಕೊಂತೀನಿ ಗೊತ್ತಾ, ಅಮ್ಮ ಮಾಡಿರೋದಕ್ಕೆ. ಹಿಂಗೆ ಊಟ ಮಾಡಕ್ ನಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಖುಷಿ ಆಗ್ತಾ ಇತ್ತು ಹಿಂಗೆ ಬಡ್ಸ್ಕೊಂಡು ತಿನ್ನೋದಕ್ಕೆ. ಒಬ್ಬೊಬ್ಬರೇ ತಿಂದು ದಿನ ಹಪ್ಳ ಹಾಕಿದ್ದೆ. ತುಪ್ಪ ಐ ಡೋಂಟ್ ನೀಡ್ ತುಪ್ಪ. ನಾ ಹಾಕ್ಸ್ಕೋಬೇಕು ಒಂಚೂರು. ನನಗೆ ತುಪ್ಪ ಅಂದರೆ ತುಂಬ ಇಷ್ಟ. ಅದು ಇವಾಗ ಮೊದಲೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೆ, ಡಯೆಟು ಅದು ಇದು ಅಂದ್ಕೊಂಡು. ಇವಾಗ ಯಾವ ಡಯೆಟು ಮಾಡಲ್ಲ ನಾನು. ಸ್ಪ್ರೆಡ್ ಮಾಡ್ಕೊ, ಚೆಲ್ಲುತ್ತೆ. ಒಬ್ಬಟ್ಟಿನ ಸರ್ ಮಾಡಿದ್ಯಮ್ಮ? ಮಾಡಿಟ್ಟು ಫೋಟೋ ಅಲ್ಲಿ ನೋಡಿ. ಹ್ಯಾಪಿ ಯುಗಾದಿ ಕಂದ ನಿಂಕೆ ಕಬಗರ. ಹ್ಯಾಪಿ ಯುಗಾದಿ, ಹ್ಯಾಪಿ ಯುಗಾದಿ.
ಹ್ಯಾಪಿ ಯುಗಾದಿ. ಬಾಯಲ್ಲಿ ಒಬ್ಬಟ್ಟಿದ್ದರಿಂದ ಹ್ಯಾಪಿ ಯುಗಾದಿ ರಿಟರ್ನ್ ಹೇಳೋಕ್ಕಾಗಲಿಲ್ಲ. ಹ್ಯಾಪಿ ಯುಗಾದಿ ಟು. ಎಲ್ಲೇ ಹೊರಗಡೆ ಚಾಟ್ಸ್ ತಿನ್ನೋಕೆ ಹೋದರೂ ಅಷ್ಟೇ ಮನೆಯವ್ರು ಫಸ್ಟ್ ನಮಗೆ ತಿನ್ನಿಸ್ಬಿಟ್ಟು ಅವ್ರು ತಿನ್ನೋದು. ಇನ್ನು ಮಕ್ಕಳು ಅದನ್ನೇ ನೋಡಿ ನೋಡಿ ಅವರು ಅದನ್ನೇ ಕಲ್ತ್ಕೊಂಡಿರೋದು. ಸಾನ್ವಿಗೆ ಇವಾಗ ಅದೇ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಈಗ ಸ್ಕಂದನ್ ನೋಡಿ ಅವನು ಕೂಡ ಅದೇ ಮಾಡ್ತಾನೆ. ಥ್ಯಾಂಕ್ ಯು ಸಾನ್ವಿ. ಅದೇ ಪಪ್ಪ ಹ್ಯಾಪಿ ಯುಗಾದಿ. ಹೌದು. ಹ್ಯಾಪಿ ಯುಗಾದಿ ಥ್ಯಾಂಕ್ ಯು. ಸ್ಕಂದ ಹ್ಯಾಪಿ ಯುಗಾದಿ ಬಂದೆ. ನೀನು ತಿನ್ಸ್ತೀಯಾ? ಥ್ಯಾಂಕ್ ಯು ಮಂಗೆ. ಸ್ವಲ್ಪ ಹ್ಯಾಪಿ ಯುಗಾದಿ ಸಣ್ಣ. ಸೇಫ್ಟಿ ಅಮ್ಮ. ಊಟ ಮಾಡಿ. ಕಂದ ಚಿತ್ರಾನ್ನ ಏನು ಟೇಸ್ಟ್ ಬಂದೈತಲ್ವ ರೀ? ಹ್ಯಾಪಿ ಯುಗಾದಿ ಕಂದ. ವರ್ಷಕ್ಕೆ ಒಂದೇ ಸರಿ ನಾವು ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಹಬ್ಬದ ದಿನ. ಎಲ್ಲ ಅಡುಗೆ ಚೆನ್ನಾಗಿತ್ತು. ಈ ವರ್ಷ ಮನೆ ಪೂರ್ತಿ ನೀಟಾಗಿ ಕ್ಲೀನ್ ಆಗ್ಬಿಡ್ತೀನಿ. ಅಬ್ಸರ್ವ್ ಮಾಡ್ಬಿಟ್ರಾ? ಅದೆಲ್ಲ ಕ್ಲೀನ್ ಆಗ್ಬಿಡೋದು. ಅದಕ್ಕೆ ನನಗೂ ದೇವ್ರ ಮನೆ ಮಾಡಬೇಕು ಅನ್ಸ್ಬಿಟ್ಟು ಪೂರ್ತಿ ಕ್ಲೀನ್ ಆಗ್ಬಿಡಲಿ ಅಂತ. ಇವತ್ತು ನೋಡಪ್ಪ ಪಪ್ಪನೇ ದೇವ್ರ ಮನೆ ಎಲ್ಲ ಕ್ಲೀನ್. ನನ್ನ ಮಗ ಎಷ್ಟು ಎಂಜಾಯ್ ಮಾಡ್ತಾನೆ ನೋಡಿ ಮೂಮೆಂಟ್ನ. ಹಬ್ಬ ಚೆನ್ನಾಗಿ ಆಗ್ತೈತಲ್ಲ ಮಗನೇ? ಏನ್ರಿ? ಕಣ್ಣಂಗೆ 2 ವರ್ಷ ಆಗಿಲ್ಲ, ಆಗ ಅವ್ನು 2ನೇ ವರ್ಷಕ್ಕೆ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾನೆ. ಖುಷಿ ನೋಡ್ಕೊಂಡು ಬಂದ. ಹ್ಯಾಪಿ ಯುಗಾದಿ. ಈ ಹಬ್ಬಕ್ಕೆ ಎಲ್ಲರ ಮನೆಗೂ ಸ್ಪೆಷಲ್ ಅಂದ್ರೆ ಒಬ್ಬಟ್ಟು. ನಮ್ಮ ಮನೆಗೂ ಅಷ್ಟೇ ಒಬ್ಬಟ್ಟು, ಒಬ್ಬಟ್ಟಿನ ಸಾರು, ಚಿತ್ರಾನ್ನ, ಸ್ಪೆಷಲ್ ಆಗಿ ಮಾವಿನಕಾಯಿ ಚಿತ್ರಾನ್ನ, ಬಜ್ಜಿ, ಬೋಂಡ, ಕೋಸಂಬರಿ, ಹುಳ್ಳಿಕಾಯಿ ಪಲ್ಯ ಇಷ್ಟನ್ನ ಮಾಡ್ಕೊಂಡಿದ್ವಿ ನಾವು ಊಟಕ್ಕಂತ. ನಾನು ಸ್ವಲ್ಪ ಒಬ್ಬಟ್ಟೆಲ್ಲ ಜಾಸ್ತಿನೇ ಮಾಡ್ತೀನಿ. ನನಗೆ ಸ್ಟೂಡೆಂಟ್ಸ್ ಇರೋದ್ರಿಂದ ಅವ್ರಿಗೂ ಸ್ವಲ್ಪ ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿ ಎಲ್ಲರ ಜೊತೆ ಕುತ್ಕೊಂಡು ಊಟ ಮಾಡೋದು ನನಗಷ್ಟೇ ಖುಷಿ ಅಲ್ಲ, ಸ್ಕಂದಂಗ್ ನೋಡಿ ಎಷ್ಟು ಖುಷಿ ಆಗ್ತಾ ಇದೆ. ಇನ್ನು ನಾನು ಸ್ಯಾರಿ ಹಾಕೊಳ್ಳೋದೇ ಅಪರೂಪ. ಹಬ್ಬಗಳಲ್ಲಿ ಏನಾದ್ರು ಫಂಕ್ಷನ್ಸ್ ಇದ್ದಾಗ, ಪೂಜೆ ಇದ್ದಾಗ ನಾನು ಸೀರೆ ಹಾಕೊಳ್ಳೋದಷ್ಟೇ. ನನ್ನ ಮಗ ಸೀರೆ ಸೆರಗಿಟ್ಕೊಂಡು ಓಡಾಡ್ತಿದ್ರೆ ಅದಂತೂ ಪರಮಾನಂದ ನನಗೆ. ಹಬ್ಬನೂ ಮಾಡಬೇಕು, ಹಾಗೆ ಎಕ್ಸಾಮ್ ಟೈಮ್ ಇರೋದ್ರಿಂದ ಟ್ಯೂಷನ್ ಅಂತೂ ಬಿಡೋ ಹಾಗೆ ಇಲ್ಲ, ಮಾಡಲೇಬೇಕು. ಜೊತೆಯಾಗಿ ಟ್ಯೂಷನ್ ಕೂಡ ಮಾಡಿಕೊಂಡು ಇನ್ನು ಈವ್ನಿಂಗು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿದ್ವಿ. ಊರಲ್ಲಿರೋ ಒಂದು 4-5 ದೇವಸ್ಥಾನಕ್ಕೆ ಮಧ್ಯಾಹ್ನನೇ ಪೂಜೆ ಎಲ್ಲ ಮಾಡಿಸ್ಕೊಂಡ್ ಬಂದಿದ್ರು. ಇನ್ನು ಎಕ್ಸಾಮ್ ಟೈಮ್ನಲ್ಲಿ ಎಲ್ಲರ ಹಾಲ್ ಟಿಕೆಟ್ ತಗೊಂಡು 10th ಅವ್ರದ್ದು ನಾವು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದುಂಟು. ಪ್ರತಿ ವರ್ಷನೂ ಮಾಡ್ತೀವಿ. ನಿನ್ನೆ ಅಷ್ಟೇ ಹೋಗ್ಬಿಟ್ಟು ಎಲ್ಲರನ್ನೂ ಕರ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಡ್ ಬಂದಿದ್ರು. ನನಗೆ ಸ್ವಲ್ಪ ಕೆಲಸದ ಒತ್ತಡ ಇದ್ದಿದ್ರಿಂದ ನನಗೆ ಹೋಗೋದಕ್ಕಾಗಿರ್ಲಿಲ್ಲ. ಇನ್ನು ಮಕ್ಕಳ ಜೊತೆ ಎಲ್ಲ ಹೋಗೋಕ್ಕಾಗ್ಲಿಲ್ಲ. ನನಗೆ ಕೆಲಸ ಎಲ್ಲ ಜಾಸ್ತಿ ಇದ್ದಿದ್ರಿಂದ ಅದಲ್ಲೇ ನಾನು ಕೂಡ ಬರೋ ಹಾಗೂ ಇರ್ಲಿಲ್ಲ. ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಲ್ವ, ಹಾಗಾಗಿ ಗಣೇಶನ ದೇವಸ್ಥಾನಕ್ಕೆ ಹೋಗೋಣ, ನಾನು ಹೇಗೂ ಬಂದಿರ್ಲಿಲ್ವಲ್ಲ ಅಂತ ಹೇಳಿ ಬಂದ್ವಿ. ಶಿವಕುಮಾರ್ ಸುವರ್ಣ, ಸಾನ್ವಿ, ಸ್ಕಂದ, ಜಯಮ್ಮ, ಸಹಕುಟುಂಬ. ಇನ್ನು ದೇವಸ್ಥಾನದಲ್ಲಿ ಅರ್ಚನೆ, ಪೂಜೆ ಎಲ್ಲ ತುಂಬ ಚೆನ್ನಾಗಿ. ಈ ದೇವಸ್ಥಾನಕ್ಕೆ ಬರೋದಕ್ಕೆ ಉದ್ದೇಶ ಏನು ಅಂದರೆ, ನನಗೆ ಗಣೇಶನ ದೇವಸ್ಥಾನ ಅಂದರೆ ಫಸ್ಟ್ ಆಫ್ ಆಲ್ ಇಷ್ಟ. ಅದೇ ಏರಿಯಾ ಪೀಸ್ಫುಲ್ ಆಗಿರುತ್ತೆ, ಸ್ವಲ್ಪ ಗಲಾಟೆ ಇರೋಲ್ಲ. ದೇವಸ್ಥಾನಕ್ಕೆ ಹೋದರೆ ಒಂದು ಸ್ವಲ್ಪ ನೆಮ್ಮದಿಯಾಗಿ ಕುತ್ಕೊಂಡು ಬರ್ಬೋದು. ಅಲ್ಲಿ ಸ್ಪೇಷಿಯಸ್ ಆಗೂ ಇದೆ, ಹಾಗಾಗಿ ತುಂಬಾನೇ ಇಷ್ಟ ಆಗುತ್ತೆ ನನಗೆ ಈ ದೇವಸ್ಥಾನ. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನನೂ ಇದೆ. ಅಂದರೆ ಎಡಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ, ಬಲಕ್ಕೆ ರಾಮ ಲಕ್ಷ್ಮಣ ಸೀತೆ ದೇವಸ್ಥಾನ ಇರೋದ್ರಿಂದ ಒಟ್ಟಿಗೆ ಎಲ್ಲ ದೇವರ ದರ್ಶನನೂ ಆದಂಗೆ ಆಗುತ್ತೆ. ಹಾಗಾಗಿ ನನಗೆ ಈ ದೇವಸ್ಥಾನ ಅಂದರೆ ತುಂಬಾ ಇಷ್ಟ. ಮಕ್ಕಳು ನಮ್ಮನ್ನು ಎಷ್ಟು ಅನುಕರಿಸ್ತವೆ ಅನ್ನೋದಕ್ಕೆ ಇದೇ ಉದಾಹರಣೆ. ಇವತ್ತಿನ ಯುಗಾದಿ ಹಬ್ಬದ ಲಾಗ್ ಇದಾಗಿತ್ತು. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.